ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಬೆಳಗ್ಗೆನೇ ನನ್ನ ಟ್ರಾವೆಲ್ನ ಶುರು ಮಾಡಿದ್ದೀನಿ. ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತಮ್ಮಳೆ ನೋಡಿ ಗೊತ್ತಾಗಿದೆ ಅಲ್ವಾ ಏನು ಆಗಿರ್ಬೋದು ಈ ಒಂದು ವ್ಲಾಗ್ ಅಂತ. ಎಸ್, ಆಷಾಢ ಮಾಸದಲ್ಲಿ ದೇವತೆಗಳನ್ನು, ಅದರಲ್ಲೂ ದೇವಿ ದೇವರುಗಳನ್ನು ಆರಾಧಿಸೋದಿದೆಯಲ್ಲ, ಆ್ಯಂಡ್ ಮುತ್ತೈದೆಯವರಿಗೆ ಅರ್ಶಿನ ಕುಂಕುಮ ಕೊಟ್ಟು ಮನೆ ದೇವರ ಪೂಜೆ ಮಾಡೋದಿದೆಯಲ್ಲ, ತುಂಬಾ ಒಳ್ಳೆಯದು. ಸೊ ಅದೇ ರೀತಿ ವಿಶೇಷವಾಗಿ ನಮ್ಮ ದೊಡ್ಡಕ್ಕ ಮನೇಲಿ, ಅಂದರೆ ನನ್ನ ಫಸ್ಟ್ ಅಕ್ಕ ಮನೇಲಿ ಪೂಜೆ ಕೂಡ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7:30ಗೆಲ್ಲ ನಾನು ಮನೆ ಬಿಟ್ಟು ರೆಡಿಯಾಗಿ ಹೋಗಿದ್ದು. ರಾಜುನೇ ನಮ್ಮನ್ನು ಸರ್ಜಾಪುರ ತನಕ ಡ್ರಾಪ್ ಮಾಡಿದ್ರು. ಆನ್ ದ ವೇನೆ ಉಡುಪಿ ಉಪಹಾರದಲ್ಲಿ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಅಕ್ಕ ಮನೆಗೆ ರೀಚ್ ಆಗೋಷ್ಟೊತ್ತಲ್ಲಿ 9:30 ಆಗಿಬಿಟ್ಟಿತ್ತು. ಅಮ್ಮ ಅಪ್ಪ ಕೂಡ ಬಂದಿದ್ದರು. ಪೂಜೆ ಅಂತ ಹೇಳಿದ್ರೆ ಮನೇಲಿ ದೊಡ್ಡವರು ಹಿರಿಯರು ಇರಲೇಬೇಕಲ್ವಾ. ಆ್ಯಂಡ್ ಅಪ್ಪ ಅಮ್ಮ ಇದ್ದರೆ ಅದ್ರ ಕಳೆನೇ ಬೇರೆ. ಸೊ ಅಪ್ಪನ ಕೂಡ ತುಂಬ ದಿನ ಆದಮೇಲೆ ನಾನು ನೋಡಿದ್ದು ಗೈಸ್. ಆ್ಯಂಡ್ ಅಪ್ಪನ ಹೆಲ್ತ್ ಅಪ್ಡೇಟ್ ಕೂಡ ನಾನು ನಿಮಗೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಕೆಲವೊಬ್ಬರಿಗೆ ಯೂಸ್ಫುಲ್ ಆಗ್ಬೋದು. ಆ್ಯಂಡ್ ಅಪ್ಪನಿಗೆ ಬ್ರೇಕ್ಫಾಸ್ಟು ಎಲ್ಲ ಅಕ್ಕ ಹೋಟೆಲಿಂದನೇ ತರಿಸಿದ್ಲು. ಆ್ಯಂಡ್ ಮಧ್ಯಾಹ್ನದ ಊಟಕ್ಕೆ, ಅಂದರೆ ಪೂಜೆ ಎಲ್ಲ ಆದಮೇಲೆ ಊಟಕ್ಕೂ ಕೂಡ ಹೊರಗಡೆಯಿಂದನೇ ಆರ್ಡರ್ ಮಾಡಿದರು. ಅಪ್ಪಗೆ ಫಸ್ಟ್ ಟ್ಯಾಬ್ಲೆಟ್ ಕೊಟ್ಟು ಊಟ ಮುಗಿಸಿ ಅವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಆರೋಗ್ಯ ಎಲ್ಲ ವಿಚಾರಿಸಿ ಆಮೇಲೆ ಪೂಜೆ ಎಲ್ಲ ನಾನೇ ಮಾಡಿಕೊಟ್ಟೆ ಅಕ್ಕಗೆ. ಹೂವು ಎಲ್ಲ ಬಂದು ಮಾರ್ಕೆಟಿಂದನೇ ತರಿಸಿದ್ರು. ತುಂಬ ಕಂಪ್ಲೀಟ್ ದಿಂಡಲ್ಲ ಎಲ್ಲ ಏನು ತರಿಸಿರಲಿಲ್ಲ. ಈ ರೀತಿ ಸಾಮಂತಿ ಹೂವು ಆ್ಯಂಡ್ ಎಲ್ಲಮ್ಮ ತಾಯಿ ದೇವರಿಗೆ ಬೇವಿನ ಸೊಪ್ಪು ಅಂತ ಹೇಳಿದ್ರೆ ತುಂಬ ಇಷ್ಟ ಅಲ್ವಾ. ಸೊ ಅದೆಲ್ಲ ತುಂಬ ಜಾಸ್ತಿನೇ ಇತ್ತು. ನೀಟಾಗಿ ದೇವ್ರ ಮನೆಯಲ್ಲೆಲ್ಲ ಡೆಕೋರೇಟ್ ಮಾಡಿ ಪೂಜೆನ ಮಾಡಿದೆ ನಾನು ಆನ್ ಟೈಮ್ಗೆ. ಆ್ಯಂಡ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನಮ್ಮ ಅಕ್ಕ ಮನೆ, ದೇವ್ರ ಮನೆ ಅಂತ ಹೇಳಿಬಿಟ್ಟು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಆ್ಯಂಡ್ ಅಮ್ಮ ಕೂಡ ಅಷ್ಟೇ ಗ್ರೀನ್ ಸ್ಯಾರಿ. ಆ್ಯಂಡ್ ನಾವು 3 ಜನ ಗ್ರೀನ್ ಸ್ಯಾರಿ. ಅಮ್ಮ ನೋಡಿ ಹಳೆ ಕಾಲದ ರಂಗೋಲಿ ಥರ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ಇದಕ್ಕಿನ್ನೂ ತುಂಬ ದೊಡ್ಡದಾಗಿರೋ ರಂಗೋಲಿ ಎಲ್ಲ ಹಾಕ್ತಾರೆ ನಮ್ಮಮ್ಮ, ಬ್ಯೂಟಿಫುಲ್ ಆಗಿ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಹಾಕಿದ್ದಾಳೆ ಕಲರ್ಫುಲ್ ರಂಗೋಲಿ. ಯಾವ್ದು ಚೆನ್ನಾಗಿದೆ, ಓಲ್ಡ್ ಸ್ಟೈಲ್ ಆರ್ ನ್ಯೂ ಸ್ಟೈಲ್ ಅಂತ ಹೇಳಿ. ಸೊ ಗೇಟ್ಗಳಿಗೆಲ್ಲ ಮಾವಿನಕಾಯಿ ಎಲ್ಲ ಹಾಕಿದ್ದಾರೆ. ಅಮ್ಮ ನೋಡಿ ಅಕ್ಕಗೆ ಬೈತಾವರೆ ಬೇಗ ಬೇಗ ರೆಡಿ ಆಗು ಅಂತ. ಆ್ಯಂಡ್ ಇಲ್ಲಿ ಹೊರಗಡೆ ಊಟಕ್ಕೆ ಎಲ್ಲ ಪೆಂಡಲೆಲ್ಲ ಹಾಕಿದ್ದಾರೆ. ಆಲ್ರೆಡಿ ಲಡ್ಡು ಬುಡ್ಡು ದೀಕ್ಷಾ ಎಲ್ಲ ಕುತ್ಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ ನಿಮಗೂ ಯಾವ ಥರ ಹಾಕಿದ್ದಾರೆ ಅಂತ. ಸೊ ನೋಡಿ, ಹಾಯ್. ಸೊ ಈ ಥರ ಎಲ್ಲನೂ ಆರ್ಗನೈಸ್ ಮಾಡಿದ್ದಾರೆ ಊಟ ಮಾಡೋದಕ್ಕೆ. ಗಗನಾಗೆ ಹಾಯ್ ಮಾಡಿ. ಹುಷಾರು ಬುಡ್ಡು. ಇನ್ನು ಊಟಕ್ಕೆಲ್ಲ ಬಂದು ನಮ್ಮ ಬಾಬಾವರ ಫ್ರೆಂಡೇ ಗೊತ್ತಿರೋರು ಕ್ಯಾಟ್ರಿಂಗೇನೆ ಹೇಳಿದ್ದು. ಅರೌಂಡ್ 70 ಮೆಂಬರ್ಸ್ಗೆ ತುಂಬ ವೆರೈಟೀಸ್ ಎಲ್ಲ ಹೇಳಿದರು. ಆ್ಯಂಡ್ ದೇವ್ರಿಗೆ ಒಬ್ಬಟ್ಟಿನ ಊಟ ಅಂದರೆ ಸಿಹಿ ಕೂಡ ಹೇಳಿದರು. ಸೊ ಎಲ್ಲನೂ ವಿತಿನ್ 12 o'clockಗೆ ಡೆಲಿವರ್ ಮಾಡ್ತಾರೆ ಅಂತ ಹೇಳಿದರು. ಸೊ ಅದನ್ನೆಲ್ಲ ಒಂದು ಕಡೆ ಕ್ರಾಸ್ ಚೆಕ್ ಮಾಡಿಕೊಂಡು, ನಮ್ಮ ಅಕ್ಕ ಮನೆ ಗಾರ್ಡಲ್ಲಿ ಈ ಥರ ಎಲ್ಲ ಹೂವುಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅರಳಿರೋದು ದಾಸವಾಳ ಎಲ್ಲ. ಡೈಲಿ ಈ ಥರದ್ದು ಒಂದು ಕಿತ್ತಿಟ್ಬಿಟ್ಟು ದೇವ್ರ ಹತ್ರ ಇಟ್ಟು ದೀಪ ಹಚ್ಚಿದ್ರೇ ಸಾಕು, ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಸೊ ನಂಗೆ ತುಂಬ ಇಷ್ಟ ಈ ಥರ ಗಾರ್ಡನ್ದೆಲ್ಲ ಹೂವು ನೆಡಬೇಕು ಗಿಡಗಳೆಲ್ಲ ಅಂತ. ಸೊ ಹಬ್ಬದ ಕ್ಲೀನಿಂಗ್ ಎಲ್ಲ ಬ್ಲಾಗ್ ಆದಮೇಲೆ ಪ್ಲ್ಯಾನ್ಸ್ ಎಲ್ಲ ತರೋದಿದೆ, ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಹೊರಗಡೆ ಅದನ್ನೆಲ್ಲ ನೋಡ್ಕೊಂಡು ಬರೋಷ್ಟೊತ್ತಲ್ಲಿ ಗಗನ ಒಳಗಡೆ ಬಂದು ಈ ಥರ ನಿಂಬೆಹಣ್ಣು ಏನಿದೆ ಪೋಣಿಸ್ಬಿಟ್ಟು ಹಾರ ಮಾಡ್ತಿದ್ಲು. ಸೊ ಇದು ಕೂಡ ಅಷ್ಟೇ ಎಲ್ಲಮ್ಮ ತಾಯಿ ದೇವ್ರಿಗೆ ತುಂಬಾ ಶ್ರೇಷ್ಠ. ಸೊ 21 ಅಥವಾ 18, 21 ಹಾಕಿ ಹಾರನ ಮಾಡ್ತಿದ್ಲು. ಯಾಕಂದರೆ 3 ದೇವ್ರನ್ನ ತೊಗೊಬರ್ತಾ ಇರೋದ್ರಿಂದ 3 ನಿಂಬೆಹಣ್ಣು ಹಾರನ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ನಾವಿಲ್ಲಿ ಮನೇಲಿ ಪೂಜೆ ಮಾಡೋದ್ರಿಂದ ಪುರೋಹಿತರಿಗೆ, ಅಂದರೆ ಅರ್ಚಕರಿಗೇ ಹೇಳಿದ್ದು. ಸೊ ಅವರು ಸ್ವಲ್ಪ ಮುಂಚಿತವಾಗೇ ಬಂದು ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ನಾನು ಕೂಡ ನೋಡ್ತಾ ಇದ್ದೆ, ನೀನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಿದೆ ಅಲ್ವಾ. ಸೊ ಯಾವ ಥರ ಅಂತ ಎಷ್ಟು ಈಸಿಯಾಗಿ ಮಾಡಿದ್ರೆ ಗೊತ್ತಾ. ಅಂದರೆ ಆ ಕಲೆ ಪೂಜಾರಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಎಲ್ಲರೂ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಕಳಶಕ್ಕೆ ಚೊಂಬಿಗೆ ದಾರ ಕೂಡ ನೋಡ್ಬೋದು ಯಾವ ಥರ ಅಂದರೆ ಅದು ಸುತ್ತಾ ಇದ್ದಾರೆ ಅಂತ. ಆ್ಯಂಡ್ ಮತ್ತೊಂದು ಕಡೆ ಎಲ್ಲ ಹೂವು ಅವ್ರಿಗೆ ಏನೇನು ಬೇಕು, ಅಕ್ಷತೆ, ಅರ್ಶಿನ ಕುಂಕುಮ ಎಲ್ಲ ಎತ್ತಿಡ್ತಾ ಇದ್ವಿ. ಆ್ಯಂಡ್ ಅಮ್ಮ ಒಂದು ಕಡೆ ಕೆಂಪು ನೀರಿನ ಆರತಿನ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆ್ಯಂಡ್ ದೇವರು ಕೂಡ ಒಳ್ಳೆ ಸಮಯಕ್ಕೆ ವಿತಿನ್ 12 o'clock, ಅಂದರೆ 11:30 ಮೇಲೆ 12 ಗಂಟೆ ಒಳಗಡೆ ಎತ್ಕೊಂಡು ಬಂದರು. ನಾನು ರಾ ಕ್ಲಿಪ್ಪಿಂಗ್ಸೇ ಶೇರ್ ಮಾಡ್ತಾ ಇದ್ದೆ. ಬಟ್ ನಮ್ಮ ಅಕ್ಕ ಮನೇಲಂತೂ ದೇವ್ರ ಹಾಡುಗಳು ಪ್ಲೇ ಆಗ್ತಾನೇ ಇತ್ತು.
ಇನ್ ಕೇಸ್ ಕಾಪಿರೈಟ್ ಬಂತು ಅಂತ ಹೇಳಿದ್ರೆ ನನಗೂ ಲಾಸಾ. ಸೊ ಅದಕ್ಕೆ ಏನು ನಡೀತಾ ಇದೆ ಅದನ್ನೇ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ 3 ಗ್ರಾಮ ದೇವತೆಗಳು ನಮ್ಮ ಅಕ್ಕ ಊರಿನದೆ. ಇಲ್ಲೊಬ್ರು ಮಾತ್ರ ದೇವ್ರದ್ದು ಎತ್ಕೊಂಡಿದ್ದಾರಲ್ಲ, ಸೊ ಇದು ಸೌದತ್ತಿ ತಾಯಿ ದೇವರ ಒಂದು ಮೂಲ ವಿಗ್ರಹ ಅಂತ ಹೇಳ್ಬೋದು. ಇವ್ರ ಊರಲ್ಲಿ ಆರಾಧನೆ ಮಾಡೋದ್ರು. ಸೊ ಈಗ ಅಮ್ಮ ಕೆಂಪು ನೀರು ಆರತಿ ಎಲ್ಲ ಮಾಡಿಬಿಟ್ಟು ದೇವ್ರನ್ನ ಒಳಗಡೆ ಕರ್ಕೋತಾ ಇದ್ದಾರೆ. ಎಷ್ಟು ಗುಡ್ ವೈಬ್ಸ್ ಆ್ಯಂಡ್ ಗೂಸ್ ಬಂಪ್ಸ್ ಆಗುತ್ತೆ ಅಂತ ಹೇಳಿದ್ರೆ, ನಾನಂತೂ ಹತ್ರದಿಂದ ಶೂಟ್ ಮಾಡ್ತಾ ಇದ್ನಲ್ವಾ. ಲಿಟ್ರಲಿ ಅಮ್ಮನ ನಾವು ಸೌದತ್ತಿಲಿ ನೋಡ್ತಾ ಇದ್ದೀವಿ ಆ್ಯಂಡ್ ಅಲ್ಲೇ ಹೋಗಿ ತಾಯಿನ ದರ್ಶನ ಮಾಡ್ತಾ ಇದೀವಿ ಅನ್ನೋ ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ. ಎಸ್ಪೆಷಲಿ ದೇವ್ರನ್ನ ಈ ಥರ ಬುಟ್ಟೀಲಿ ಮನೆ ಒಳಗಡೆ ಕರ್ಕೊಂಡು ಬರೋದು. ಸೊ ಗೈಸ್, ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲರೂ ಈ ಪೂಜೆ ಮಾಡೋಕ್ಕಾಗಲ್ಲ. ಎಲ್ಲರೂ ಅಂದ್ಕೊಂಡಿದ್ದ ತಕ್ಷಣ, ಅದರಲ್ಲೂ ಎಸ್ಪೆಷಲಿ ದೇವ್ರ ಪೂಜೆಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ತಾಯಿ ವರ ಕೊಟ್ಟು ಅವ್ರ ಕೈಲಿ ಮಾಡಿಸ್ಕೊಂಡ್ರೆ ಮಾತ್ರನೇ ಮಾಡೋಕ್ಕಾಗೋದು. ಅದರಲ್ಲಿ ನಾವು ಹೋಗಿ ಆ ಪೂಜೆಯಲ್ಲಿ ಭಾಗಿಯಾಗ್ತೀವಲ್ಲ, ಅದು ಕೂಡ ನಮ್ಮ ಒಂದು ಪುಣ್ಯನೇ. ಆ್ಯಂಡ್ ಅದನ್ನೆಲ್ಲ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಲ್ಲ. ಆ್ಯಂಡ್ ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮಗೂ ಕೂಡ ತಾಯಿ ಆಶೀರ್ವಾದ ಸಿಗಲಿ. ಸೊ ದೇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದಮೇಲೆ ಅದು ಹಳೇದೆಲ್ಲ ಇರುತ್ತಲ್ವ, ಹೂವು ಹಾಗೆ ಸೀರೆ ಅದನ್ನೆಲ್ಲ ತೆಗೆದ್ಬಿಟ್ಟು, ಈಗ ದೇವಸ್ಥಾನದಲ್ಲೆಲ್ಲ ಹೇಗೆ ಅಲಂಕಾರ ಮಾಡಬೇಕು ಅಂತ ಹೇಳಿದ್ರೆ ಸ್ಯಾರಿ ಎಲ್ಲ ಕಟ್ಬಿಟ್ಟು ಅಲಂಕಾರ ಶುರು ಮಾಡ್ತಾರೆ, ಅದೇ ಥರ ಮಾಡೋದು. ಇಲ್ಲ गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्मः तस्मै श्री गुरवे नमः। यत्र योगेश्वर कृष्ण यत्र भक्तादरुद्रः तत्र श्रीर्वतिहोपोतिर्ध्रुवा नितिर्मधुर्ममः हृदय सकल कल्याणभाजनं यत्र जागते वरदत्तमजं नित्यं वृधामि नृणं सर्वदा सर्वकार्येषु नास्तेषां मङ्गलम्। एषा मृति हस्ता भगवान् मंगलागतनं मरेः लाभत्तेषां जयस्तेषां कुतस्तेषां वदनं जाये सर्व विघ्नोप शान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। मातृदेवो भव पितृदेवो भव आचार्य देवो भव अतिथि देवो भव कुलदेवतो भव। गोविन्दाय नमः। पुनः प्रचार्याः अच्युताय नमः। अनन्ताय नमः। गोविन्दाय नमः। पुनः प्रचार्याः ವಿದ್ಯುತ್ ಗಂಡ, ಕರೆಂಟು, ಸೌರಗಂಡ, ಕಲ್ಲರು, ಅಗ್ನಿಗಂಡ, ಬೈಲು, ಮತ್ತೆ ಸರ್ಪಗಂಡ, ಹಾವು, ಆ ಥರ ಏನು ನಿಮ್ಮ ಜಾತಕಕ್ಕೆ ನನ್ನ ಮೃತ್ಯು ದೋಷಗಳಿದ್ರು ಆ ಮೃತ್ಯು ದೋಷಗಳೆಲ್ಲನೂ ಪರಿಹಾರ ಆಗಬೇಕು. ನಮ್ಗೆ ಎಷ್ಟು ಆಯುಷ್ ಅಷ್ಟು ಆಯುಷ್ಬೇಕು, ಒಳ್ಳೆ ಆರೋಗ್ಯ ಕೊಡಬೇಕು ಅಂತ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಹೋಗಿ ಅಂದರೆ ದರಿದ್ರ ಲಕ್ಷ್ಮಿ ಹೋಗಿ ಅಷ್ಟಮಹಾಲಕ್ಷ್ಮಿ ಸ್ಥಿರನಿವಾಸ ಆಗಿರಬೇಕು, ನಿಮ್ಗೆಲ್ಲರೂ ಒಳ್ಳೆಯ ಸೌಭಾಗ್ಯ ಕೊಡಬೇಕು ಅಂತ ಒಂದು ಪ್ರಾರ್ಥನೆಯನ್ನ ಮಾಡ್ಕೊತೀವಿ. ಎಲ್ಲರ ಹತ್ರನೂ ಕುಂಕುಮ ಅರ್ಚನೆ ಮಾಡಿಸ್ಕೊಡ್ತೀವಿ. ಎಲ್ಲರೂ ಅಮ್ಮನ ಪ್ರಾರ್ಥನೆ ಮಾಡಿಕೊಂಡು ಕುಂಕುಮ ಅರ್ಚನೆ ಎಲ್ಲರೂ ವಕ್ರತುಂಡ ವಕ್ರತುಂಡ ಮಹಾಕಾರ್ಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಗುರುವೇ ದೇವ ಕಾರ್ಯೇಷು ಮಮ ಸರ್ವದಾ. ರೀತಿ ಕೈ ಹಿಡ್ಕೊಂಡು ಓಂ ಸುಮಃ ರೇಣುಕಾಲಮ್ಮ ದೇವಾವಾಹ್ಯಾಮಿ ಓಂ ಭೂರ್ಭುವಸ್ಮಃ ರೇಣುಕಾಲಮ್ಮ ದೇವಾವಾಹ್ಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಹೂ ಹಾಕ್ಬಿಡು, ಬಿಡು, ಹಾಕು, ಚಮಿಗೆ ಹಾಕು, ಹಾಕ್ಬಿಡು, ಕೂತ್ಕೊಳ್ಳಿ. आवाहयामि स्थापयामि पूजयामि महागणपतिं देव सुपूजित सद्गुणलक्ष्मि शान्तियुते जय जय हे मधुसूदन कामिनि आदिलक्ष्मि सदा पालय माम् आदिलक्ष्मि सदा पालय माम्
ಐಕಲಿ ಕಲ್ಮಶನಾಸಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರಸಮೋದ್ಭವ ಮಂಗಲ ರೂಪಿ ಮಂತ್ರ ನಿವಾಸಿನಿ ಮಂತ್ರನು. ಗೈಸ್ ಈಗ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದನ್ನ ದೇವ್ರಿಗೆ ನೈವೇದ್ಯ ಸಮರ್ಪಣೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸೊ ಅದನ್ನ ಮಾಡ್ತಾ ಇದ್ರು. ಕೆಲಸ ಮಾಡಿ ಈ ಕಡೆ ಬಂದು ಹರಿ ಓಂ ಸ್ವಸ್ತಿ. ಓಂ ಶ್ರೀ ಸ್ವಾಮಿನಃ ಸಾಮಗಾನ ಪ್ರಿಯ ಸಾಮಗಾನ ಚಂದ್ರಾಮರನ್ಮಯೇ ಲಕ್ಷ್ಮೇ ಜಾತಭೇದ ಮಮಾವ ಸಾಮಾವ ಇಲ್ಲಿ ಹೀನ ಭಕ್ತಿಹೀನ ಬಾಡಿ ಪ್ರೆಸೆಂಟ್ ಮೈಂಡ್ ಆಪ್ಷನ್. ಇಲ್ಲಿ ನಾವೆಲ್ಲ ಇಲ್ಲಿರ್ತೀವಿ, ಮನಸ್ಸೆಲ್ಲ ಇರುತ್ತೆ. ಅದಕ್ಕೋಸ್ಕರ ತಪ್ಪುಗಳು ಅಂತ ಕ್ಷಮಾ ಪ್ರಾರ್ಥನೆಯನ್ನ ಬೇಡ್ಕೊಳ್ಳಿ. ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲ ಅಂದ್ರೂ ಎಲ್ಲ ತಪ್ಪುಗಳು ಮಾಡಿದ್ರು ಒಂದು ಕ್ಷಮಾ ಪ್ರಾರ್ಥನೆಯನ್ನ ಮಾಡಿ ಅಂತ ಒಂದು ಭಾವದನ್ನ ಪಾಠ ಮಾಡ್ಕೊಂಡು ನೀವು ನಿಲ್ಕೊಂಡ ಜಾಗದಲ್ಲಿ 3 ಬಲಗಡೆಯಿಂದ 3 ಪದ ನಾನು ಇಟ್ಕೊಂಡಿದ್ದೀನಿ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಪೂಜೆಯ ವೇಳೆಗೆ ಮಂಚಿಗೆಯೊಳಗೆ ಬೆಣ್ಣಿನಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕರೆ ಹೇಳಿ ಆಂಟಿ. ಉದೋ ದೋ ಗೈಸ್ ಪೂಜೆ ಎಲ್ಲ ಆದಮೇಲೆ ಅಕ್ಕ ಎಲ್ರಿಗೂ ಕುಂಕುಮ ಕೊಡೋದಕ್ಕೆ ಬ್ಲೌಸ್ ಪೀಸ್ ಹಾಕಿ ಸ್ಯಾರಿಗಳನ್ನು ಕೂಡ ತಂದಿದ್ಲು. ಎಲ್ರಿಗೂ ಈಗ ಅರ್ಶಿನ ಕುಂಕುಮ ಇಟ್ಟು ಅವ್ರ ಮಡಲಿಗೆ ತುಂಬ್ತಾ ಇರೋದು ಎಲ್ಲ ಸೀರೆ, ಅರ್ಶಿನ ಕುಂಕುಮ, ಹಾಗೆ ದುಡ್ಡು ಎಲ್ಲನೂ ಈ ಥರ ಎಲ್ಲ ಹೆಣ್ಮಕ್ಳು ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ. ಶುಕ್ರವಾರ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆದಷ್ಟು ಇಬ್ರಿಗಾಗಲಿ ಅಥವಾ ಒಬ್ರಿಗಾದ್ರೂ ಆಗಲಿ ಪೂಜೆ ಆದಮೇಲೆ ಕುಂಕುಮ ಕೊಡೋದಿದೆಯಲ್ಲ, ಅದು ಕೂಡ ತುಂಬ ಒಳ್ಳೆಯದು. ಇದೆಲ್ಲ ಏನಕ್ಕೆ ಪೂಜೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಷಾಢ ಮಾಸದಲ್ಲಿ ದೇವಿ ಆರಾಧನೆ ಮಾಡೋವಂಥದ್ದು. ಹಾಗೆ ಅವ್ರು ಅರಸ್ಕೊಂಡಿರ್ತಾರೆ, ಈ ಥರ ಪೂಜೆ ಮಾಡ್ತೀನಿ ತಾಯಿ, ಎಷ್ಟು 9 ಜನಕ್ಕೆ ಮುತ್ತೈದೆ ತನ ಕೊಡ್ತೀನಿ ಅಂತ. ಸೊ ಅದೇ ರೀತಿ ಆ ಆರಕ್ಕೆ ಅವ್ರ ಕಷ್ಟಗಳೆಲ್ಲ ನೆರವೇರಬೇಕು ಅಂತ ಹೇಳಿ ಈ ಒಂದು ಪೂಜೆನ ಅವರು ಕೂಡ ಮಾಡಿದ್ದು. ಸರ್ నేను చేస్తాను మధ్యాహ్నం నేను 3 అయినాక ಬಂದು ಸರಿ ಓಕೆ ಕೈ ಮುಗಿಯರ. ಓಂ ಶತಮಾನ ಹಾಕಿ ಹಾಕಿ ಪರವಾಗಿಲ್ಲ, ನೀವು ಚಿಕ್ಕವರಾದ್ರೂ ತೊಂದರೆ ಇಲ್ಲ. ನಿಮ್ಮ ಅಮ್ಮನ ಸ್ವರೂಪ ಅಷ್ಟೇ, ಲಕ್ಷ್ಮೀ ಸ್ವರೂಪ. ಎಲ್ಲರೂ ಮಾಡಿ. ಶತಮಾನಂ ಭವತು ಶತಾಯ ಪ್ರದೇಹ ಆಯುಷ್ಮಾನ್ ಭವಾತ್ ದೀರ್ಘ ಸುಮಂಗಲ ಹೋನಾವಾಚಿತಾಪನಹಿತ್ರ ರೇಣುಕಾಲಮದೇವ ಪರಿಪೂರ್ಣತಾ ಅನುಗ್ರಹೇಣ ಪ್ರಸಾದ ವರೈದ್ಯರಸ್ತು ಭಾಗಂ ವಸ್ತನೋಭಿಃ ವಶೇನ ದೇವಹಿತಂ ವದಾಯೋ ವಸ್ತನಗಂ ಭಾವೃತ್ರಸ್ತವಾಃ ವಸ್ತನಾಃ ಓಷಾ ವಿಶ್ವಭೇದಾಃ ವಸ್ತನಸ್ತಾರಿಕ್ಷೋ ಅರಿಷ್ಟನೇಮಿಃ ವಸ್ತನಾಃ ಬೃಹಸ್ಪತಿಧಾತೋಃ ತ್ವಂ ಸಂಸಧನಕನಕವಸ್ತ್ರಾದೃತ್ವಂ ತಸ್ತಂ ದಾನಶ್ಚ ಸಕಲ ಆಯುರಾರೋಗ್ಯ ಸತ್ಯ ಸದ್ವಿದ್ಯಾ ಸದ್ಬುದ್ಧಿ ಸಜ್ಞಾನ ಉಜ್ಜೋಗ ಧನಕನಕ ವಸ್ತುಃ ದಿನ ದಿನ ವ್ಯಾಪಾರ ಉದ್ಯೋಗ. ಗೈಸ್ ಫೈನಲಿ ಎಲ್ಲ ಪೂಜೆ ಮುಗಿಯೋಷ್ಟೊತ್ತಲ್ಲಿ 3:30 ಹತ್ತತ್ರನೇ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಊಟ ಎಲ್ಲನೂ ಅಷ್ಟೇ ಎಲ್ಲರೂ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಊಟ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಹೋಗೋಷ್ಟೊತ್ತಲ್ಲಿ ಒಬ್ಬಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಊಟ ಎಲ್ಲನೂ. ಸೊ ಅಷ್ಟರ ಒಳಗಡೆ ನಾನು ಸಾಕಷ್ಟು ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟೆ. ಇದೆಲ್ಲ ಎಷ್ಟು ಒಳ್ಳೆ ಕೆಲಸ ಆಗುತ್ತಾ, ಹೆಣ್ಮಕ್ಳು ಇದರಿಂದ ಮಾಡೋದ್ರಿಂದ ನಮ್ಮ ಸೌಭಾಗ್ಯಕ್ಕೂ ಹಾಗೂ ನಮ್ಮ ಮನೆಯ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಶಾಂತಿ ನೆಮ್ಮದಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ನಮ್ಮನೇಲಿ ಮಾಡಬೇಕು, ನಮ್ಮನೇಲಿ ಮಾಡಿಲ್ಲ ಅಂತಲ್ಲ, ಈ ಥರ ಪೂಜೆಗಳಲ್ಲಿ ನಾವು ಹೋಗಿ ಅಟೆಂಡ್ ಆಗೋದಿದೆಯಲ್ಲ, ಅದೇ ಎಷ್ಟೋ 1000 ಪಟ್ಟು ಪುಣ್ಯ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಕೂಡ ಎಲ್ರಿಗೂ ಕೊಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸೆಕೆಂಡ್ ಅಕ್ಕ ಕೂಡ ಅಷ್ಟೇ ತುಂಬ ಕೆಲಸ ಮಾಡಿದ್ರು. ಅವಳು ಒನ್ ಡೇ ಮುಂಚೆನೇ ಹೋಗಿದ್ಲು, ಬಟ್ ನಾನು ಟ್ಯೂಷನ್ ಇತ್ತು ಅಂತ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಪೂಜೆ ಮಾಡ್ತಾ ಮಾಡ್ತಾ ಒಂದು ಮಿರಾಕಲ್ ಏನಂತ ಹೇಳಿದ್ರೆ, ಹಸು ಕೂಡ ಮನೆ ಒಳಗಡೆ ಬಂತು. ಅದೆಲ್ಲ ತುಂಬ ಒಳ್ಳೇದಲ್ವಾ, ಬಂದು ಬಾಳೆಹಣ್ಣು ತಿಂದು ಮತ್ತೆ ಹೋಯಿತು. ಸೊ ನಾನು ಕೂಡ ಪ್ರಸಾದ ತಿಂದು ಲಾಸ್ಟ್ ಬಂತಿ ಅಂತ ಹೇಳ್ಬೋದು ನಾವೇನೆ. ಸೊ ಪ್ರಸಾದ ಎಲ್ಲ ತಿಂದು ಮುದ್ದೆ, ಕಾಳು ಸಾರು, ಪಾಯಸ, ಪಲಾವು, ಅನ್ನ ರಸ, ಅನ್ನ ಮೊಸರು, ಅನ್ನ ಸಾಂಬಾರು ಅಂತ ಆಮೇಲೆ ಕುಂಕುಮ ತಗೊಂಡು ನಮ್ಮ ಮನೆಗೆ ಹೊರಟೆ. ಸೊ ಎಷ್ಟು ಮಳೆ ಅಂತ ಹೇಳಿದ್ರೆ, ಅವತ್ತು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ದಿನಗಳಲ್ಲಿ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇದು
4x, ಟ್ರಿಬಲ್ ಎಕ್ಸ್ ಅಂತ ಹೇಳ್ಬೋದು, ಅಷ್ಟು ಜೋರು ಮಳೆ. ಬೇಗ ನಾನು ಆಟೋ ಬುಕ್ ಮಾಡಿಕೊಂಡು ಬಂದೆ, ಬಿಕಾಸ್ ಕ್ಯಾಬ್ ಸಿಗಲಿಲ್ಲ, ಆಟೋನೇ ಬುಕ್ ಮಾಡಿಕೊಂಡು ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಸರ್ಜಾಪುರಕ್ಕೆ ಬರೋಷ್ಟಿದ್ರೆ ಆಲ್ಮೋಸ್ಟ್ 1.5 ಅವರೇ ಆಗೋಗ್ಬಿಟ್ಟಿತ್ತು. ಕಂಪ್ಲೀಟ್ ಬಟ್ಟೆ ಎಲ್ಲ ವೆಟ್ ಆಗಿಬಿಟ್ಟಿತ್ತು, ಅಷ್ಟು ಜೋರು ಮಳೆ. ಬಟ್ ಎನಿವೇಸ್ ಮನೆಗೆ ಬಂದು ರೆಸ್ಟ್ ಮಾಡಿ, ವಾಟ್ ಅ ಬ್ಲೆಸ್ಡ್ ಆ್ಯಂಡ್ ಹ್ಯಾಪಿ ಡೇ. ಸೊ ಊಟ ಮಾಡಿ ಬೇಗ ಮಲ್ಕೊಂಡ್ವಿ. ಆ್ಯಂಡ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.